ಡಿ ಗ್ಯಾಂಗ್ ಈಗ ಡೆಡ್ ಎಂಡಿಗೆ ಬಂದು ನಿಂತಿದೆ. ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ತಾಯಿ ಕಣ್ಣೀರು ಹಾಕೊಂಡು ಒಳಗೆ ಹೋದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಇದೇ ಪವಿತ್ರ ಗೌಡ ಮನೆಯಲ್ಲಿ ಇದ್ದ ಪವನ್, ಆತ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಿ ಕರೆಸಿಕೊಳ್ತಾನೆ. ಆತನನ್ನ ಚಿತ್ರಹಿಂಸೆ ಮಾಡಿ ಕೊಲ್ಲಲಾಗತ್ತೆ. ಪವನ್ A3 ಆರೋಪಿ. ಇದೇ ಪವಿತ್ರ ಗೌಡ ಮನೆಯಲ್ಲಿ ಆತ ಕೆಲಸ ಮಾಡ್ತಿರ್ತಾನೆ. ಪವಿತ್ರ ಗೌಡನ ಅಮ್ಮ ಅಂತ ಕರೀತಿರ್ತಾನೆ. ಈತ ಪ್ಲಾನ್ ಮಾಡ್ತಾನೆ. ಪವಿತ್ರ ಗೌಡ ಈ ಅಶ್ಲೀಲ ಮೆಸೇಜ್ ಬಗ್ಗೆ ಪವನಿಗೆ ತಿಳಿಸ್ತಾನೆ. ಎಲ್ಲರೂ ಸೇರಿ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ನಿರ್ದಯವಾಗಿ ಸಿಕ್ಕ ವಸ್ತುಗಳಲ್ಲಿ ಹೊಡೆಯಲಾಗತ್ತೆ, ಕರೆಂಟ್ ಶಾಕ್ ಕೊಡಲಾಗತ್ತೆ. ಇದೇ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಹೊರಡಿಸಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಬಳಿಯೇ ದರ್ಶನ್ ಫ್ಯಾನ್ಸ್ ಬಂದಿದ್ದಾರೆ. ದರ್ಶನ್ ಅರೆಸ್ಟ್ ಆಗೋ ಸುದ್ದಿ ಕೇಳಿ ಠಾಣೆ ಬಳಿ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳನ್ನ ಪೊಲೀಸರು ಚದುರಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಬಳಿ ದರ್ಶನ್ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರೆ. ಅವರನ್ನ ಪೊಲೀಸ್ ಸ್ಟೇಷನ್ ಬಳಿಯಿಂದ ಚದುರಿಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಪವಿತ್ರ ಗೌಡ ತಾಯಿ ಮತ್ತು ಪವಿತ್ರ ಗೌಡ ಇಬ್ಬರು ಕಣ್ಣೀರು ಹಾಕಿದ್ರು. ಪೊಲೀಸ್ ಠಾಣೆಯ ಮುಂಭಾಗ ಭದ್ರತೆ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದಲ್ಲಿ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡ್ತಿದ್ದಾರೆ. ಬಂದಿದ್ದ ಅಭಿಮಾನಿಗಳನ್ನ ಈಗಾಗಲೇ ಚದುರಿಸಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಆರ್ ನಗರದಿಂದ ಪವಿತ್ರ ಗೌಡ ಹೊರಟಾಗಿದೆ. ಎಷ್ಟೊತ್ತಾಗಬಹುದು ತಲುಪೋದಕ್ಕೆ? ಜೊತೆಗೆ ಅಲ್ಲಿ ಹೊರಗಡೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದಾರೆ ಪೊಲೀಸರು? ನಿರೀಕ್ಷೆಯಂತೆ ಫ್ಯಾನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಆರೋಪಿಯಾಗಿರ್ತಕ್ಕಂಥ ಏನು ಪವಿತ್ರ ಗೌಡನ ಈಗ ತಾನೇ ಮನೆಯಿಂದ ಕರೆದೊಯ್ದಿರ್ತಕ್ಕಂಥದ್ದು ಬೆಂಗಳೂರಿನ ಆರ್ ನಗರದಲ್ಲಿ ಇರ್ತಕ್ಕಂಥ ಪವಿತ್ರ ಗೌಡ ಮನೆಗೆ ಪೊಲೀಸರು ಬಂದ್ರು, ವಕೀಲರು ಬಂದ್ರು, ಎಲ್ಲರೂ ಸಹ ಅರ್ಧ ಗಂಟೆಗಳು ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ನಂತರ ಪವಿತ್ರ ಗೌಡಗೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ಈಗ ಕರೆದೊಯ್ತಿರ್ತಕ್ಕಂಥದ್ದು ಇನ್ ಕೆಲವೇ ನಿಮಿಷಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ರೀಚ್ ಆಗ್ತಾರೆ. ಅಲ್ಲಿ ಏನು ಬೇಲ್ ಕ್ಯಾನ್ಸಲ್ ಆಗಿರೋ ಬಗ್ಗೆನೂ ಸಹ ಪ್ರೊಸೀಜರ್ ಅನ್ನ ಮಾಡಿ ನಂತರ ಇವತ್ತು ಸಂಜೆ ಒಳಗಡೆ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಂತರ ಪ್ರಶ್ನೆಗಾರಕ್ಕೆ ಕಳಿಸ್ತಾರೆ. ಹೀಗಾಗಿ ಇವತ್ತು ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದರ್ಶನ್ ಮತ್ತೆ ಪವಿತ್ರ ಗೌಡ ಎಲ್ಲ ಆರೋಪಿಗಳನ್ನ ಕರೆತರ್ತಾರೆ ಅನ್ನೋ ಕಾರಣಕ್ಕೆ ಅಭಿಮಾನಿಗಳೇನಿದ್ದಾರೆ, ದರ್ಶನ್ ಅಭಿಮಾನಿಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇರ್ತಕ್ಕಂಥದ್ದು. ಈಗ ಇನ್ನೊಂದೆಡೆ ಪವಿತ್ರ ಗೌಡ ಮನೆ ಮುಂದೆ ಸಹ ದರ್ಶನ್ ಅಭಿಮಾನಿಗಳು ಬಂದಿದ್ರು, ಜನರು ಬಂದಿದ್ರು. ಅವರ ತಾಯಿ ಬಂದು ಮನೆಗೆ ಮಗಳಿಗೆ ಸಾಂತ್ವನ ಹೇಳಿದ್ರು. ಮಗಳು ಜೀಪ್ ಹತ್ತೋ ಸಂದರ್ಭದಲ್ಲೇ ಸಹ ಪವಿತ್ರ ಗೌಡ ಜೀಪ್ ಹತ್ತೋ ಸಂದರ್ಭದಲ್ಲಿ ತಾಯಿ ಕಣ್ಣೀರ್ ಹಾಕಿದ್ರು. ನಂತರ ವಕೀಲರು ಸಾಕಷ್ಟು ರೀತಿ ಚರ್ಚೆ ಮಾಡಿದ್ರು, ಆರ್ಡರ್ ಕಾಪಿ ಕೇಳಿದ್ರು. ನಂತರ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಕೂಡಲೇ ಅರೆಸ್ಟ್ ಮಾಡುವಂತೆ ಸಹ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ರು. ನಂತರ ಪೊಲೀಸ್ ಅಧಿಕಾರಿಗಳು ತಮ್ಮ ಜೀಪ್ ನಲ್ಲೇ ಸಹ ಪವಿತ್ರ ಗೌಡನನ್ನ ಕರೆದೊಯ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ತಲುಪ್ತಾರೆ. ನಂತರ ಅಲ್ಲಿ ಎಲ್ಲ ಆರೋಪಿಗಳನ್ನ
ಪ್ರೊಸೀಜರ್ ಅನ್ನ ಮುಗಿಸಿ ಅರೆಸ್ಟ್ ಪ್ರೊಸೀಜರ್ ನ ಮುಗಿಸಿ ನಂತರ ಎಲ್ಲ ಆರೋಪಿಗಳನ್ನ ದರ್ಶನ್ ಕೆಲವೇ ನಿಮಿಷಗಳಲ್ಲಿ ಅರೆಸ್ಟ್ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಇತರ ಆರೋಪಿಗಳನ್ನ ಕರೆತಂದ ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಂತರ ಎಲ್ಲ ಪ್ರೊಸೀಜರ್ ಗಳನ್ನ ಮುಗಿಸಿ ಹರಪನಗರ ಜೈಲಿಗೆ ಮತ್ತೆ ಕಳಿಸಲಿದ್ದಾರೆ. ಗೌಡ. ಎಸ್ ಸರ್, ಧನ್ಯವಾದ ಕಿರಣ್. ಪೊಲೀಸ್ ಠಾಣೆಯ ಮುಂಭಾಗದ ಸೆಕ್ಯೂರಿಟಿಯನ್ನ ನೀವು ನೋಡ್ತಾ ಇದ್ದೀರಾ, ಭದ್ರತೆ ಕೈಗೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.